ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಲ್ ವಸಂತ್ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮದಲ್ಲಿ ಜಟಾಪಟಿ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಹೇಗೆ ಅನುಮತಿ ಕೊಟ್ರಿ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ಆರ್ಎಸ್ಎಸ್ನ ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬೆಂಗಳೂರಿನ ವೈಯಾಲಿ ಕವಲ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಆರ್ಎಸ್ಎಸ್ ಕಾರ್ಯಕರ್ತರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಕೂಡ ತಿಳಿದು ಬಂತು. ಸ್ಥಳದಲ್ಲಿ ಚುನಾವಣಾಧಿಕಾರಿಗಳು ಜೊತೆಗೆ ಪೊಲೀಸರ ದೊಡ್ಡ ಸಂಖ್ಯೆ ಕೂಡ ಕಂಡು ಬಂತು. ಆರ್ಎಸ್ಎಸ್ನ ಕಾರ್ಯಕ್ರಮ ನಡೆಸೋದಕ್ಕೆ ಆಕ್ಷೇಪವನ್ನ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಎತ್ತಿದ್ದಾರೆ. ಕಾರಣ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ದಂಗಾಗಲ್ವಾ ಈ ವಿಚಾರ ಅನ್ನೋದು ಅವರ ಪ್ರಶ್ನೆ ಆಗ್ತಾ ಇದೆ. ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರಬೇಕಾದ್ರೆ ಈ ರೀತಿ ಮತದಾರರ ಮೇಲೆ ಪ್ರಭಾವ ಬೀರುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಪ್ರಶ್ನೆ ಆಗಿದೆ. ವಿಕಸಿತ ಭಾರತದಂತೆ ವಿಕಸಿತ ಚಿಕ್ಕಬಳ್ಳಾಪುರ ಮಾಡೋದೇ ನನ್ನ ಗುರಿ ಅಂತ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮತಪ್ರಚಾರ ನಡೆಸುವಂತಹ ಸಂದರ್ಭದಲ್ಲಿ ಹೇಳಿದರು. ಚಿಕ್ಕಬಳ್ಳಾಪುರಕ್ಕೆ ಪಕ್ಷ ಪ್ರಣಾಳಿಕೆ ಜೊತೆಗೆ ಪ್ರತ್ಯೇಕ ಪ್ರಣಾಳಿಕೆಯನ್ನು ಕೊಡ್ತೀನಿ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡೋದು ನನ್ನ ವಿಷನ್. ಕಾಂಗ್ರೆಸ್ ಆಡಳಿತ ನೋಡಿ ಜನ ಸಾಕಾಗಿ ಹೋಗಿದ್ದಾರೆ. ಎದುರಾಳಿಯ ಬಗ್ಗೆ ನನಗೆ ಆತಂಕ ಇಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನೇ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಜನ ಕೈ ಹಿಡಿಯುವಂತಹ ಭರವಸೆ ಇದೆ ಅಂತ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ. ಬನ್ನಿ ಮಾತನಾಡೋಣ. ಸರ್, ಪ್ರಚಾರದ ಭರಾಟೆ ಶುರುವಾಗಿದೆ. ವಾತಾವರಣ ಹೆಂಗಿದೆ? ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಸರ್? ಭಾಳ ಚೆನ್ನಾಗಿದೆ. ಈಗ ನೋಡಿ, ಬಾಗೇಪಲ್ಲಿಯಿಂದ ಹಿಡಿದು ಯಲಂಕದವರೆಗೂ ಕೂಡ ಎಲ್ಲ ಚಿರಪರಿಚಿತ ನಾಯಕರು, ನನಗೆ ಕಾರ್ಯಕರ್ತರು. ಇವತ್ತು 20 ವರ್ಷಗಳಿಂದ ರಾಜಕಾರಣದಲ್ಲಿದ್ದೇನೆ. 3 ಬಾರಿ ಶಾಸಕನಾಗಿ, 2 ಬಾರಿ ಸಚಿವನಾಗಿ, ಮಾನ್ಯ ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ಅದೇ ರೀತಿ ಮಾನ್ಯ ಬೊಮ್ಮಾಯಿರವರ ಕ್ಯಾಬಿನೆಟ್ನಲ್ಲೂ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ಅತ್ಯಂತ ಕಠಿಣ ಸವಾಲನ್ನು ಕೂಡ ಕೋವಿಡ್ ಸಮಯದಲ್ಲಿ ಹೆಗಲಿಗೆ ಹಾಕ್ಕೊಂಡು ಆ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿರುವಂಥ ಒಂದು ಪುಣ್ಯದ ಕೆಲಸ ಆಗಿದೆ ಅಂತೇಳಿ ನನಗೆ ಸಾರ್ಥಕ ಭಾವನೆ ನನ್ನಲ್ಲಿ ಇದೆ. ಯಾರೇನೇ ಹೇಳಿದ್ರು ಕೂಡ ಈ ರಾಜ್ಯದ 6.5 ಕೋಟಿ ಜನರ ಆರೋಗ್ಯವನ್ನು ವಿಚಾರಿಸುವಂಥದ್ದು, ಅವರ ಪ್ರಾಣ ರಕ್ಷಣೆಯನ್ನು ಮಾಡುವಂಥದ್ದು, ಜೀವ ರಕ್ಷಣೆ ಅಂತ ಮಾಡಿರುವಂಥ ಕೆಲಸ, ಆ ಒಂದು ಭಾವನೆ ನನ್ನಲ್ಲಿದೆ. ಅದು ಯಾವಾಗಲೂ ಕೂಡ ಇರ್ತದೆ. ಅದೇ ರೀತಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ 65 ಕೆರೆಗಳಿಗೆ ನೀರು ತುಂಬಿಸಿದ್ದೀವಿ. ವೈದ್ಯಕೀಯ ಕಾಲೇಜನ್ನು ತಂದಿದ್ದೀನಿ ಹೊಸ ಜಿಲ್ಲೆಗೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ತಂದಿದ್ದೀನಿ. ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ನಂದಿ ಬೆಟ್ಟದ ಕೇಬಲ್ ಕಾರನ್ನು, ರೋಪ್ವೇಯನ್ನು ಭಾಳ ವರ್ಷಗಳ ಒಂದು ಬೇಡಿಕೆ ಇತ್ತು. ಅದನ್ನು